ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಶೇಖರ್ ಅಂತ. ಹಲೋ, ಶೇಖರ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ಶೇಖರ್ ಅಂತ. ಓಕೆ, ಶೇಖರ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಹಾಸನಿಂದ. ಎಲ್ಲಿಂದ? ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಬೇಗ ಬೇಗ ಮಾತಾಡಬೇಕು. ಹೇಳಿ ಮೇಡಮ್. ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರ. ಓಕೆ. ಡೇಟ್ ಆಫ್ ಬರ್ತ್ 11/12/1985. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ, ಸ್ವಲ್ಪ ಜೋರಾಗಿ ಮಾತಾಡಿ. 11/12/1992. ಹೇಳಿ ಶೇಖರ್ ಅವರೇ, ಪ್ರಶ್ನೆ ಏನು ಕೇಳಬೇಕಾಗಿತ್ತು? ಏನೋ ಮನೆ ಸಮಸ್ಯೆ ಗುರುಜಿ. ಸರಿ. ಸಮಸ್ಯೆ ಅಂದ್ರೆ ಎಲ್ಲ ದೂರ ಹೋಗಿದ್ದಾರೆ. ಹಾಂ. ತಾಯಿ, ತಮ್ಮ, ತಂಗಿ ಎಲ್ಲ ದೂರ ಹೋಗಿದ್ದಾರೆ. ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಶ್ರಾವಣ ನಕ್ಷತ್ರ, ಮಕರ ರಾಶಿ, 11/12/92 ಅಂತ ಹೇಳ್ತಾ ಇದ್ದೀರಾ. ಫಸ್ಟು ನೀವು ನಿಮ್ಮ ದೃಢ ನಿರ್ಧಾರದಿಂದ ನಿಮ್ಮ ಮನಸ್ಸಿನ ಸಂಕಲ್ಪಗಳು, ನಿಮಗೆ ಇರುವಂತಹ ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಜ್ಞಾನ ಅನ್ನುವಂಥದ್ದು ವೃದ್ಧಿ ಮಾಡ್ಕೊಳ್ಳಿ. ನಿಮಗಿರುವಂತಹ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳೇನೈತೋ ಸರಿಪಡಿಸ್ಕೊಂಡ್ರೆ ಇನ್ನೊಬ್ರು ತನಗೆ ತಾನೇ ನಿಮ್ಮಂತೆ ಎಲ್ಲರೂ ಕೂಡ ಬರ್ತಾರೆ. ಅರ್ಥವಾಗುತ್ತಾ? ನಾನು ತಿರ್ಗಾ ಮತ್ತೆ ನಿಮಗೆ ಒಂದು 12 ಗಂಟೆ 1 ಗಂಟೆ ನಂತರ ಮತ್ತೆ ನೀವು ನಮಗೆ ಫೋನ್ ಮಾಡಿ ಅದು ಸಂಪೂರ್ಣ ಮಾಹಿತಿ ಮತ್ತು ನಿಮಗೇನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಪರಿಹಾರ ಮಾರ್ಗ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಮಾತಾಡಿ ಮಾ, ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನಿರ್ಮಲಾ ಅಂತ. ಏನು? ನಿರ್ಮಲಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. 22/10/2002. ಓಕೆ. ಅಲ್ಲ ಮೇಡಮ್, 2002 ಮೇಡಮ್. ಓಕೆ ಓಕೆ. ರಾಶಿ ನಕ್ಷತ್ರ? ಗೊತ್ತಿಲ್ಲ ಮೇಡಮ್. ಅವ್ರ ಹೆಸರು? ಬ್ರಿಜೇಶ್ ಅಂತ. ಬ್ರಿದೇಶ್. ಓಕೆ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ ನಿರ್ಮಲಾ ಅವರೇ. ನಮಸ್ತೆ ಸರ್. ಏನಮ್ಮ, ಏನು ಪ್ರಶ್ನೆ ಕೇಳಬೇಕಾಯ್ತು ಮಗನ ವಿಷಯದಲ್ಲಿ? ಬ್ರಿದೇಶ್. ಹೌದು. ಹಾಂ, ಹೇಳಿ ಅಮ್ಮ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ತುಂಬಾ ಕೋಪ ಇದೆ. ಹಾಂ. ಮುಂದೆ ಅವನ ಭವಿಷ್ಯ ಅಂತ. ಮುಂದಿನ ಭವಿಷ್ಯ ಮಗನ ವಿಷಯದಲ್ಲಿ ಬ್ರಿದೇಶ್ ಅಂತ ಕೇಳ್ತಾ ಇದ್ದೀರಾ? ಹೌದು. 2026 ಅರ್ಥವಾಯ್ತಾ? 2026 ಜುಲೈ ನಂತರ ಅವ್ರಿಗೆ ಒಳ್ಳೆ ಒಂದು ಮಾರ್ಗ ಅನ್ನುವಂಥದ್ದು ಬರ್ತೈತೆ. ಅಲ್ಲಿವರೆಗೂ ಸಾಧಾರಣವಾದ ಜೀವನ. ಏನಕ್ಕಂತಂದರೆ ಸೂರ್ಯ ಮತ್ತು ಶನಿ ಇಬ್ಬರೂ ಕೂಡ ನಷ್ಟ ವಿಚಾರದಲ್ಲಿ, ಅಂದರೆ ಸಾಡೆ ಸಾತಿ ಏನು ನಡೀತಾ ಇಲ್ಲ, ಬಟ್ ಆದ್ರೂ ಕೂಡ ಸೂರ್ಯ ಮತ್ತು ಶನಿ ವಿಚಾರದಲ್ಲಿ ಇಬ್ಬರಿಂದನೂ ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ನಡೀತಾ ಐತೆ. 2 ವರ್ಷ 7 ತಿಂಗಳು ಅಂತಂದರೆ ನೆಕ್ಸ್ಟ್ 2026 ಜುಲೈ ಜೂನ್ ನಂತರನೇ ಅವನಿಗೆ ಸರೋಗುತ್ತದೆ. ಏನು ಯೋಚನೆ ಮಾಡಬೇಡಿ. ಭಗವಂತನಲ್ಲಿ ಏನು ಕುಲದೇವರ ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ, ನಿಮ್ಮಂತೆ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.